ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಸ್ಯಾಟರ್ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಘಾಟಿ ಸುಬ್ರಹ್ಮಣ್ಯ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಬಂದು ಬೈಕಲ್ಲಿ ಕರ್ಕೊಂಡೋದ. ಅವ್ರ ಮನೆಯಿಂದ ಕಾರ್ ಬುಕ್ ಮಾಡಿದ್ವಿ. ಅಲ್ಲಿಂದ ಎಲ್ಲರೂ ಕಾರಲ್ಲಿ ಹೊರಟ್ವಿ. ಅವ್ರ ಮನೆಗೂ ನಮ್ಮ ಮನೆಗೂ 2 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ. ಅದಕ್ಕೆ ಅಲ್ಲಿಂದನೇ ಕಾರಲ್ಲಿ ಹೋಗೋಣ ಅಂತ ಬೈಕಲ್ಲಿ ಹೋದ್ವಿ. ಇಲ್ಲಿ ಹೆಬ್ಬಾಳ ಬ್ರಿಡ್ಜ್ ಮೇಲಿಂದ ಹೋಗುವಷ್ಟೊತ್ತಿಗೆ ಒಂದು ಟ್ವಿನ್ಸ್ ಟವರ್ ಕಾಣಿಸುತ್ತೆ ನೋಡಿ, ಬೆಂಗಳೂರಲ್ಲಿರೋ ಟ್ವಿನ್ಸ್ ಟವರ್. ಹಾಗೆ ನಾವು ಟೆಂಪಲ್ ರೀಚ್ ಮಾಡಿದ್ವಿ. ಅಲ್ಲಿ ವಾಟರ್ನ ಬಿಟ್ಬಿಟ್ಟಿರ್ತಾರೆ, ಹೋದವರು ಕಾಲನ್ನ ಅದ್ಕೊಂಡು ಒಳಗಡೆ ಹೋಗಲಿ ಅಂತ ಹೇಳಿಬಿಟ್ಟು, ಅಂದರೆ ಹೊರಗಡೆಯಿಂದ ಬರ್ತಿರ್ತೀವಲ್ವ ಅಂತ ಹೇಳಿಬಿಟ್ಟು ಎಲ್ಲ ಟೆಂಪಲ್ಗಳಲ್ಲಿ ಮಾಡಿರ್ತಾರೆ. ಆ ಥರ ಇಲ್ಲಿ ಕೂಡ ಮಾಡಿದ್ದಾರೆ ನೋಡಿ. ಒಳಗಡೆ ಹೋದ ತಕ್ಷಣ ಯಾರೂ ಜನ ಅಷ್ಟು ಇರಲಿಲ್ಲ, ಯಾಕಂದರೆ ನಾವು ಬೇಗ ಬಂದಿದ್ದು. ಇಲ್ಲೊಂದು 8 ಗಂಟೆ ಅಷ್ಟರಲ್ಲೆಲ್ಲ ಇದ್ವಿ. ನಾವು ಮನೆಯಿಂದ ಹೊರಟಿದ್ದು 6 ಗಂಟೆಗೆಲ್ಲ, ಬೇಗ 5 ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಅಲ್ಲಿಂದ ಹೊರಟಿದ್ದು. ಇಲ್ಲಿ ನೋಡಿ, ಕಾಣಿಕೆ ಉಂಡೆಗೆ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಹಾಕಿದ್ರೆ ಇದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ. ನಾನು ಕೂಡ ಹಾಕೋಣ ಅಂತ ಹೇಳಿಬಿಟ್ಟು, ನನಗೂ ಗೊತ್ತಿರಲಿಲ್ಲ, ನನ್ನ ತಮ್ಮ ಹೇಳ್ದ. ಅದಕ್ಕೆ ನಾನು ಕೂಡ ನೋಡೋಣ ಅಂತ ನಾನು ಹಾಕಿದೆ. ನಾನು ಕೂಡ ಇಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮು, ಬಂದಿಲ್ಲ ನಾನು ಯಾವತ್ತೂ. ಹಾಗಾಗಿ ನಾನು ಕೂಡ ಬಂದು ನೋಡೋಣ ಅಂತ ನಾನು ಮನಸ್ಸಲ್ಲಿ ಏನೋ ಒಂದು ಕೋರಿಕೆನ ಅಂದ್ಕೊಂಡು ಹಾಕಿದೆ ಹುಂಡೀಲಿ. ನೋಡೋಣ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು. ನೋಡಿ, ದರ್ಶನ ಎಲ್ಲ ಚೆನ್ನಾಗಾಯಿತು, ಜನ ಏನಿರಲಿಲ್ಲ. ಅಲ್ಲಿ ಮುಂದೆಗಡೆಯಿಂದ ಪಾಸ್ ಆಗ್ತಾ ಇದ್ದಾರಲ್ಲ, ನಾವು ಕೂಡ ಅಲ್ಲಿಂದ ಮೇನ್ ಗರ್ಭಗುಡಿ ಹತ್ರದಿಂದ ಬಿಡ್ತಾರೆ. ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಈಗ ಹೊರಗಡೆಯಿಂದ ನಾನು ವಿಡಿಯೋ ಮಾಡ್ಕೊಂಡಿರೋದು, ಒಳಗಡೆ ವಿಡಿಯೋ ಎಲ್ಲ ಅಲ್ಲೂ ಇರಲ್ಲ ನೋಡಿ. ಈ ಥರ ಇತ್ತು. ಅಲ್ಲಿ ಮಂಗಗಳೆಲ್ಲ ತುಂಬ ಇದ್ದಾವೆ ಅಂತ ಇವರಿಬ್ಬರು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಇವನು ನಮ್ಮ ಅಕ್ಕನ ಮಗ, 2.5 ವರ್ಷ ಅವನಿಗೆ. ಇವನು ನನ್ನ ಮಗ, 5 ವರ್ಷ, ಸ್ಟಾರ್ಟ್ ಆಗಿದೆ 6ನೇ ವರ್ಷ. ಹಾಗೆ ಅಲ್ಲಿ ವಾಸುಕಿ ಮಂಟಪ ಅಂತ ಕೂಡ ಇದೆ. ಅಲ್ಲಿ ಎಲ್ಲ ಈಗ ಹರಕೆ ಎಲ್ಲ ಮಾಡ್ಕೊಂಡಿರ್ತಾರೆ, ಹಾಗೆ ಪೂಜೆ ಮಾಡಿಸ್ತಾರೆ. ಅದು ನಾಗದೇವ್ರದ್ದು ಕಲ್ಲನ್ನ ಹಾಕ್ತಾರಲ್ವ, ಆ ಥರ ವಿಗ್ರಹ ಥರ. ಅದನ್ನು ಇಲ್ಲಿ ತುಂಬ ಎಷ್ಟೊಂದು ಇದ್ದಾವೆ ನೋಡಿ, ತುಂಬ ಅಂದರೆ ಎಷ್ಟೋ ಸಾವಿರಾರು ಇದ್ದಾವೆ ಎಲ್ಲ ಸುತ್ತಮುತ್ತ. ಇಲ್ಲಂತೂ ಜಾಸ್ತಿ ಇದೆ, ತೋರಿಸ್ತೀನಿ ಬನ್ನಿ ನೋಡಿ ಯಾವ ಥರ ಇದ್ದಾವೆ ಅಂತ ವಿಗ್ರಹ. ಈ ಥರ ಫುಲ್ ಸುತ್ತಲೂ ಇದ್ದಾವೆ ಈ ಥರ ಎಲ್ಲ ಎಷ್ಟೊಂದು. ನಾವು ಕೂಡ ಅಲ್ಲಿ ಕೆಳಗಡೆ ಎಲ್ಲ ಹೋಗಿಬಿಟ್ಟು ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ ನೋಡಿ, ಎಷ್ಟೊಂದು ಇದ್ದಾವೆ. ಇಲ್ಲಿ ಟೆಂಪಲಲ್ಲಿ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಸಿಮೆಂಟ್ ಎಲ್ಲ ಅಲ್ಲಲ್ಲಿ ಕಾಲಲ್ಲಿ ತುಂಬ ಬಿದ್ದಿತ್ತು. ಕಾಲಿಗೆಲ್ಲ ನಮಗೂ ಕೂಡ ಅಂಟ್ಕೊಂತು. ಆರೋ ಪ್ಯಾಂಟ್ ಎಲ್ಲ ಸಿಮೆಂಟ್ ಮುನ್ಗಿಸ್ಕೊಂಬಿಟ್ಟಿದ್ದ. ಅಳ್ತಾ ಇದ್ದ ಕ್ಲೀನ್ ಮಾಡು ಅಂತ. ಸರಿ ಅಂತ ಹೇಳಿ ಕರ್ಕೊಂಬಂದೆ, ಕ್ಲೀನ್ ಮಾಡಿಸಿ. ಆಮೇಲೆ ನಾವು ಬರ್ತಾ ತಿಂಡಿ ತಿನ್ಕೊಂಡ್ವಿ. ನಾನು ದೋಸೆ ತೊಗೊಂಡೆ. ಯಾರೋ ಪೂರಿ ತಿಂತೀನಿ ಅಂತ ಪೂರಿ ತಿಂದ. ಪೂರಿ ಫುಲ್ ಆಯಿಲಲ್ಲಿ ಇತ್ತು, ತಿನ್ನಲಿಲ್ಲ ಅವನು. ಆಮೇಲೆ ಬನ್ಸ್ ತಿಂದ. ಒಂದು ಬನ್ಸ್ ತಿಂದುಬಿಟ್ಟು ಪೂರಿ ಏನು ತಿನ್ನಲಿಲ್ಲ. ಅದನ್ನು ನಾವು ಶೇರ್ ಮಾಡ್ಕೊಂಡ್ವಿ ಎಲ್ಲರೂ. ಸೊ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಇನ್ನು ಹೊರಡ್ತಾ ಇದ್ದೀವಿ. ಇಲ್ಲಿ ನಾನು ಯಾರನ್ನೂ ವಿಡಿಯೋದಲ್ಲಿ ತೋರಿಸಿಲ್ಲ, ಯಾಕಂದರೆ ಎಲ್ಲರಿಗೂ ಇಷ್ಟ ಆಗಲ್ಲ ಆ ಥರ ವಿಡಿಯೋದಲ್ಲೆಲ್ಲ ಬರೋದು. ಹಾಗಾಗಿ ನಾನು ನಮ್ಮದಷ್ಟೇ ವಿಡಿಯೋನ ಮಾಡ್ಕೊಂಡಿದ್ದೀನಿ, ಮತ್ತು ಯಾರ್ದು ವಿಡಿಯೋನ ಮಾಡ್ಕೊಂಡಿಲ್ಲ ಇಲ್ಲಿ ಬಂದವ್ರದ್ದು. ಈಗ ನಮ್ಮದೆಲ್ಲರದು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆ ಕಡೆ ಹೊರಟ್ವಿ. ಮನೆಗೆ ಬಂದ ತಕ್ಷಣ ನಂದೇನು ಡೈಲಿ ರೂಟೀನ್ ಏನೇನು ಹಾಗೆ ಎಲ್ಲ ಬಿಟ್ಟು ಹೋಗಿದ್ನಲ್ಲ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ಸಂಜೆ ಹೊತ್ತಿಗೆ ಮನೆ ಹತ್ರ ಇರೋ ವೀರಾಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಹೋಗಿದ್ವಿ. ಅಮಾವಾಸ್ಯೆ ಆಗಿರೋದ್ರಿಂದ ಅಲ್ಲಿ ಎಲ್ಲ ಪ್ರಸಾದ ಹಾಗೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು. ನಾವು ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ. ಹೋಗಿ ನಾನು, ನನ್ನ ತಮ್ಮ, ನನ್ನ ಅಕ್ಕ ಎಲ್ಲರೂ ಹೋಗಿಬಿಟ್ಟು, ಎಲ್ಲರೂ ಹೋಗಿಬಿಟ್ಟು ದರ್ಶನ ಮಾಡ್ಕೊಂಬಂದ್ವಿ. ಇವತ್ತು ಅಮಾವಾಸ್ಯೆ ಅಲ್ವಾ ನೋಡಿ, ಚೆನ್ನಾಗಿ ಪೂಜೆನ ಮಾಡಿದ್ದಾರೆ. ಈ ಟೆಂಪಲಲ್ಲಿ ತಾಯ್ತ ಕೂಡ ಕಟ್ತಾರೆ. ನಾನು ಕೂಡ ಆರೋಗ್ಯ ಇಲ್ಲಿ ತಾಯ್ತನ ಕಟ್ಟಿಸ್ತೀನಿ ಆವಾಗವಾಗ, 3 ಮಂತ್ಸಿಗೆ ಒಂದು ಸಾರಿ. ಯಾಕಂದರೆ ಮಕ್ಕಳಿಗೆ ಆಂಜನೇಯ ತಾಯ್ತ ಕಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸಣ್ಣ ಮಕ್ಕಳಿಗೆ. ಹಾಗಾಗಿ ನಾನು ತಾಯ್ತ ಹಾಳಾದಾಗೆ ಎಲ್ಲ ಬಂದು ಕಟ್ಸ್ಕೊಂಡು ಹೋಗ್ತಾ ಇರ್ತೀನಿ ಆರೋಗ್ಯ ಇಲ್ಲಿ. ಸೊ ನಾವು ಎಲ್ಲ ಮಂಗಳಾರತಿ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಆಂಜನೇಯ, ಗಣೇಶ, ತಿರುಪತಿ ಬಂದರೆ ಎಲ್ಲ ದೇವರ ದರ್ಶನ ಆಗುತ್ತೆ ಈ ಟೆಂಪಲಲ್ಲಿ. ಇದಾಗಿತ್ತು ನನ್ನ ಸ್ಯಾಟರ್ಡೇ ಮಿನಿ ಬ್ಲಾಗ್. ಹಾಗೆ ಯಾರ್ಯಾರು ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.